ಹೊರದಿದ್ದ ರಕ್ತದ ಹನಿಗಳು. ಬೆಳ್ತಂಗಡಿಯಲ್ಲಿ ನಡೆದ ಈ ಭೀಕರ ಘಟನೆ ಸಂಭವಿಸಿ ಬರೋಬ್ಬರಿ 6 ತಿಂಗಳು ಕಳೆದರೂ ಕೊಲೆಗಾರ ಯಾರು ಎಂಬ ಪ್ರಶ್ನೆಗೆ ತನಿಖಾ ಸಂಸ್ಥೆಗಳ ಬಳಿ ಇಂದಿಗೂ ಉತ್ತರವಿಲ್ಲ. ಆದರೆ ಇದೀಗ ಈ ನಿಗೂಢ ಹತ್ಯೆ ಪ್ರಕರಣದಲ್ಲಿ ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸುವಂತಹ ಬೃಹತ್ ತಿರುವು ಸಿಕ್ಕಿದೆ. ಪ್ರಕರಣದ ರಹಸ್ಯ ಭೇದಿಸುವುದಕ್ಕೆ ಪೊಲೀಸರು ಅಂತಿಮ ಅಸ್ತ್ರ ಪ್ರಯೋಗಿಸಿದ್ದು ಸ್ವಂತ ಕುಟುಂಬಸ್ಥರನ್ನೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಎಳೆದೊಯ್ಯುತ್ತಿದ್ದಾರೆ. ಹಾಗಾದ್ರೆ ಆ ದಿನ ಬೆಳಗಿನ ಜಾವ ನಡೆದಿದ್ದೇನು? ನಾರ್ಕೋ ಅನಾಲಿಸಿಸ್ ಪರೀಕ್ಷೆಯಲ್ಲಿ ಬಯಲಾಯ್ತಾ ಆ ಅಸಲಿ ಸತ್ಯ? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟು ಗ್ರಾಮದಲ್ಲಿ ನಡೆದ ದಿಗಿಲುಗೊಳಿಸುವಂತಹ ಘಟನೆ. ಗೇರುಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಸುಮಂತ್ ಜನವರಿ 14ರ ಧನುರ್ಮಾಸದ ಪೂಜೆಗಾಗಿ ದೇವಸ್ಥಾನಕ್ಕೆ ತೆರಳುವುದಕ್ಕೆ ಬೆಳಗಿನ ಜಾವ ಸುಮಾರು 4ರಿಂದ 5 ಗಂಟೆಯ ವೇಳೆಗೆ ಮನೆಯಿಂದ ಹೊರಟಿದ್ದ. ಪ್ರತಿದಿನ ಈತನ ಜೊತೆ ಬರ್ತಾ ಇದ್ದ ಇಬ್ಬರು ಸ್ನೇಹಿತರು ಅಂದು ತಡವಾದ ಕಾರಣ ಮುಂದೆ ತೆರಳಿದ್ರು. ಆದ್ರೆ ದೇವಸ್ಥಾನಕ್ಕೂ ತಲುಪದ, ಮನೆಗೂ ಹಿಂದಿರುಗದ ಸುಮಂತ್ನ ಮೃತದೇಹ ಮರುದಿನ ಬೆಳಗ್ಗೆ ಮನೆಯಿಂದ 500 ಕಿಲೋಮೀಟರ್ ದೂರದ ಕೆರೆಯಲ್ಲಿ ಪತ್ತೆಯಾಗಿತ್ತು. ತಲೆಯಲ್ಲಿದ್ದ ಗಾಯಗಳು ಹಾಗೂ ಹರಿತವಾದ ಆಯುಧದಿಂದ ಹಲ್ಲೆ ನಡೆಸಿರುವ ಕುರುಹುಗಳು ಇದು ಸ್ಪಷ್ಟ ಕೊಲೆ ಎಂಬುದನ್ನ ಸಾರ್ತಾ ಇದ್ವು. ಪೊಲೀಸರು ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ಪಡೆ ರಚಿಸಿ ತನಿಖೆ ಆರಂಭಿಸಿದ್ರು. 6 ತಿಂಗಳ ಕಾಲ ಯಾವ ಸುಳಿವು ಸಿಗದೆ ತನಿಖೆ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತ್ತು. ತನಿಖೆ ಹಾದಿ ತಪ್ತಾ ಇರುವ ಬೆನ್ನಲ್ಲೇ ಖಾಕಿ ಪಡೆ ವೈಜ್ಞಾನಿಕ ಹಾದಿ ತುಳಿಯೋದಕ್ಕೆ ನಿರ್ಧರಿಸಿದೆ. ನ್ಯಾಯಾಲಯದ ವಿಶೇಷ ಅನುಮತಿ ಪಡೆದ ತನಿಖಾ ತಂಡ ಪ್ರಕರಣದ ಪ್ರಮುಖ ಶಂಕಿತರನ್ನ ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಸೆಂಟರ್ಗೆ ಕರೆದೊಯ್ದಿದೆ. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಆಗಸ್ಟ್ 10ರಂದು ಸುಮಂತ್ನ ಹೆತ್ತ ತಂದೆ ಸುಬ್ರಹ್ಮಣ್ಯ ನಾಯ್ಕ್, ತಾಯಿ ರತ್ನಾವತಿ ಮತ್ತು ಸಹೋದರ ಸುದರ್ಶನ್ನನ್ನ ಬ್ರೈನ್ ಮ್ಯಾಪಿಂಗ್ ಹಾಗೂ ನಾರ್ಕೋ ಅನಾಲಿಸಿಸ್ ಅಂದ್ರೆ ಮಂಪರು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರ ಜೊತೆಗೆ ಆಗಸ್ಟ್ 11ರಂದು ದೇವಸ್ಥಾನದ ಅರ್ಚಕ ರಾಧಾಕೃಷ್ಣ ಹಾಗೂ ಅಡುಗೆ ಸಿಬ್ಬಂದಿ ಲಕ್ಷ್ಮೀನಾರಾಯಣ ಅವರನ್ನ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ವಿಚಾರಣೆ ವೇಳೆ ಪ್ರತಿಯೊಬ್ಬರು ನೀಡಿದ ಹೇಳಿಕೆಗಳಲ್ಲಿ ಭಾರೀ ವೈರುಧ್ಯಗಳು ಕಂಡುಬಂದಿದ್ದು, ತಜ್ಞರು ಪ್ರತಿಯೊಂದು ಮಾತನ್ನ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದಾರೆ. ಮೊದಲ ಹಂತದ ಎಫ್ಎಸ್ಎಲ್ ವರದಿ ಕೈಸೇರಿದ ತಕ್ಷಣವೇ ಕೊಲೆಗಾರನ ಮುಖವಾಡ ಕಳಚಿ ಬೀಳುವ ಸಾಧ್ಯತೆ ಇದೆ. ಹೆತ್ತವರೇ ಶಂಕಿತರ ಸಾಲಿನಲ್ಲಿ ನಿಂತಿರೋದು ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದು, ಮುಚ್ಚಿ ಹೋಗಿದ್ದ ಕೊಲೆಯ ರಹಸ್ಯ ಹೊರಬರುತ್ತಾ ಅಥವಾ ಇದು ಮತ್ತಷ್ಟು ಗೂಢವಾಗುತ್ತಾ ಅಂತ ಕಾದು ನೋಡಬೇಕಿದೆ.